ಪ್ರತಿ ದಿನ ನಾವು ನಿಮ್ಮನ್ನ ಅಯೋಧ್ಯೆ ಕರ್ಕೊಂಡು ಹೋಗ್ತೀವಿ. ಬಿಕಾಸ್ ವಿಸ್ತಾರ ನ್ಯೂಸ್ ಅಯೋಧ್ಯೆಯಿಂದ ಲೈವ್ ಏನೇನಾಗ್ತಾ ಇದೆ ಅಂತ ತೋರಿಸ್ತಾನೆ ಇರ್ತೀವಿ. ಅಯೋಧ್ಯೆಯಲ್ಲಿ ಮನೆ ಮಾಡಿದೆ ಶ್ರೀರಾಮ ಪಟ್ಟಾಭಿಷೇಕದ ಸಂಭ್ರಮ. ಬರ್ತಾ ಇದೆ ಮೊದಲ ಬ್ರೇಕಿಂಗ್ ನ್ಯೂಸ್. ಇವತ್ತೇನಾಗುತ್ತೆ, ಬಾಲರಾಮನ ಮೂರ್ತಿ ದೇವಸ್ಥಾನದ ಆವರಣಕ್ಕೆ ಪ್ರವೇಶ ಆಗುತ್ತೆ. ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಪ್ರಾಣ ಪ್ರತಿಷ್ಠಾಪನೆಯ ಕೈಂಕರ್ಯಗಳು ಶುರುವಾಗೋಗಿದೆ. ಪ್ರತಿನಿತ್ಯ ನಡೀತಾನೆ ಇದೆ. ಪ್ರತಿನಿತ್ಯದ ಪ್ರತಿಕ್ಷಣದ ಎಲ್ಲ ಅಪ್ಡೇಟ್ಸ್ ಅನ್ನು ಕೂಡ ವಿಸ್ತಾರ ನ್ಯೂಸ್ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಕಾಸ್ ನಮ್ಮ ಟೀಮ್ ಅಯೋಧ್ಯೆಯಲ್ಲಿದ್ದಾರೆ. ಇವತ್ತು ಬಾಲರಾಮನ ಮೂರ್ತಿ ದೇವಸ್ಥಾನದ ಆವರಣ ಪ್ರವೇಶ ಮಾಡ್ತಾರೆ. ರಾಮ ಮಂದಿರದೊಳಗೆ ರಾಮಲಲ್ಲನ ಪ್ರವೇಶ ಆಗುತ್ತೆ. ನಾಳೆ ಗರ್ಭಗುಡಿಗೆ ರಾಮಲಲ್ಲ ಮೂರ್ತಿಯ ಪ್ರವೇಶ ಆಗುತ್ತೆ. ಜನವರಿ 22 ಹತ್ತಿರ ಬರ್ತಾ ಇದೆ. ಸೋಮವಾರ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ಬಾಲರಾಮನ ಪ್ರತಿಷ್ಠಾಪನೆ ಆಗುತ್ತೆ. ಜನವರಿ 22ನೇ ತಾರೀಕು ಶಾಸ್ತ್ರೋಕ್ತವಾಗಿ ರಾಮಲಲ್ಲ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಜನವರಿ 22ನೇ ತಾರೀಕು ಅಭಿಜಿತ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕೂಡ ನಡೆಯುತ್ತೆ. ಇದೆಲ್ಲ ಮಾಹಿತಿಗಳು ಮತ್ತು ದೃಶ್ಯವನ್ನ ನಾವು ನಿಮ್ಮ ಮುಂದೆ ಇಡೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದೀವಿ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ವಿಕ್ರಮ್ ಕುಮಾರ್ ಅಯೋಧ್ಯೆಯಿಂದ ಪ್ರತಿ ದಿನವೂ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಇವತ್ತು ಕೂಡ ಮುಂಜಾನೆ ಜಾಯಿನ್ ಆಗಿದ್ದಾರೆ. ಬುಧವಾರ ಜನವರಿ 17ನೇ ತಾರೀಕು. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್ ವಿಕ್ರಮ್. ಹೇಗಿದೆ ವಾತಾವರಣ ಅಯೋಧ್ಯೆಯಲ್ಲಿ? ಚಳಿ ಸ್ವಲ್ಪ ಕಡಿಮೆ ಆಗಿದೆಯಾ? ಮತ್ತು ಅಲ್ಲಿನ ಚಟುವಟಿಕೆಗಳು ಹೇಗೆ ನಡೀತಾ ಇದೆ? ಗೋ ಹೆಡ್ ಪ್ಲೀಸ್, ತೋರಿಸಿ ನಮಗೂ. ವೆರಿ ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಸದ್ಯ ನಿನ್ನೆಗಿಂತ ಅಯೋಧ್ಯೆಯಲ್ಲಿ ಸ್ವಲ್ಪ ಚಳಿ ಕಡಿಮೆ ಇರತಕ್ಕಂಥದ್ದು. ಇನ್ನುಳಿದಂತಹ ಚಟುವಟಿಕೆಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಕೇವಲ 5 ದಿನ ಈ ಒಂದು ಪ್ರಾಣ ಪ್ರತಿಷ್ಠಾಪನೆಗೆ ಬಾಕಿ ಇರತಕ್ಕಂತಹ ದಿವಸ. ಹಾಗಾಗಿ ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂತಹ ದಿನ. ಯಾಕಂದ್ರೆ ಬಾಲರಾಮನ ವಿಗ್ರಹವನ್ನ ಏನು ಕೆತ್ತನೆ ಮಾಡಲಾಗಿತ್ತು, ಆ ಒಂದು ವಿಗ್ರಹ ಏನು ಆಯ್ಕೆ ಆಗಿರುವಂತದ್ದು, ಅದು ಇವತ್ತು ದೇವಾಲಯದ ಆವರಣದ ಪ್ರವೇಶವನ್ನ ಮಾಡಲಾಗುತ್ತೆ. ಸೊ ಇವತ್ತು ಅಂದ್ರೆ ನಿನ್ನೆಯಿಂದನೂ ಕೂಡ ಈ ಒಂದು ಧಾರ್ಮಿಕ ವಿಧಿವಿಧಾನದ ಕಾರ್ಯಕ್ರಮಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದಾದ ಬಳಿಕ ಇವತ್ತು ಮೂರ್ತಿಯ ಆವರಣ ಪ್ರವೇಶ, ಅದಾದ ಬಳಿಕ ನಾಳೆಯಿಂದ ಬೇರೆ ಬೇರೆ ರೀತಿಯಂತಹ ಅಧಿವಾಸ ಪೂಜೆಗಳು 21ನೇ ತಾರೀಕು ರಾತ್ರಿವರೆಗೂ ಕೂಡ ನಡೆಯುತ್ತೆ. 22ನೇ ತಾರೀಕು ಮಧ್ಯಾಹ್ನ 12:20 ಮುಹೂರ್ತದಲ್ಲಿ ಈ ಒಂದು ರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಒಳಭಾಗದಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಬಂದ್ರೆ, ಇನ್ನು ದೇವಾಲಯದ ಹೊರಭಾಗದಲ್ಲೂ ಕೂಡ, ನಾನು ಈ ಒಂದು ದೇವಾಲಯದ ಮುಂಭಾಗದಲ್ಲಿ ಇದ್ದೀನಿ, ಇಲ್ಲಿನ ಹೊರಭಾಗದ ಕಾರ್ಯಗಳು ಕೂಡ ಸಾಕ್ತಾ ಇರತಕ್ಕಂಥದ್ದು. ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂತಹ ರಸ್ತೆಯ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಹೋಗ್ಬೋದು. ಇನ್ನುಳಿದಂತೆ ಈ ಭಾಗದಲ್ಲಿ ಕಾರಿಡಾರ್ ಅನ್ನ ಏನ್ ನಿರ್ಮಾಣ ಮಾಡಲಾಗಿತ್ತು ಅದರ ಒಂದಿಷ್ಟು ಕಾರ್ಯಗಳು ಸೇರಿದಂತೆ ಹೊರಭಾಗದ ರಸ್ತೆ ನಿರ್ಮಾಣ ಆಗಿರ್ಬೋದು, ಬೇರೆ ಬೇರೆ ರೀತಿಯಂತ ಮೂಲಭೂತ ಸೌಕರ್ಯಗಳು ಏನೆಲ್ಲ ಬೇಕು ಅದನ್ನೆಲ್ಲವನ್ನೂ ಕೂಡ ಮಾಡುವಂತಹ ಕೆಲಸ ಆಗುತ್ತೆ. ಈಗ ಅಂದ್ರೆ ನಿನ್ನೆ ರಾತ್ರಿ ವೇಳೆಗೆ ಈ ಒಂದು ರಸ್ತೆ ನಿರ್ಮಾಣ ಆಗಿರ್ತಕ್ಕಂಥ ರಸ್ತೆಯನ್ನ ಡಾಂಬರೀಕರಣವನ್ನ ಮಾಡಲಾಗಿದೆ. ಯಾಕಂದ್ರೆ ನಾಡಿದ್ದು ಏನು ವಿಐಪಿಗಳಿಗೆ ಆಹ್ವಾನವನ್ನ ನೀಡಿದ್ರು ಸಾಧು ಸಂತರಿಗೆ, ಅವರೆಲ್ಲರೂ ಕೂಡ ಇದೇ ಮಾರ್ಗವಾಗಿ ಈ ಒಂದು ದೇವಾಲಯದ ಪ್ರವೇಶವನ್ನ ಪಡಿತಾರೆ. ಸೊ ಈ ನಿಟ್ಟಿನಲ್ಲಿ ಒಳಭಾಗದ 2 ರೀತಿಯಂತ ಪ್ರಮುಖವಾದಂತಹ ಕೆಲಸಗಳು ಇಲ್ಲಿ ಆಗ್ತಾ ಇರತಕ್ಕಂಥದ್ದು. ಒಳಭಾಗದಲ್ಲಿ ದೇವಾಲಯದ ಅಂದ್ರೆ ರಾಮನಿಗೆ ಸಂಬಂಧಪಟ್ಟಂತಹ ಪೂಜಾ ಕೈಂಕರ್ಯಗಳು, ಹಾಗೇನೆ ಹೊರಭಾಗದಲ್ಲಿ ಈ ಒಂದು ಅಭಿವೃದ್ಧಿಯ ಕಾರ್ಯಗಳು ಆಗ್ತಾ ಇರುವಂತದ್ದು ಅಯೋಧ್ಯೆಯಲ್ಲಿ ಸದ್ಯ. ಹರೀಶ್, ಓಕೆ ಓಕೆ, ಇದು ಯಾವ ಸರ್ಕಲ್? ಇದು ಒಂದ್ ಸ್ವಲ್ಪ ತೋರಿಸ್ಬೋದಾ? ಈ ಕಡೆ ಭಾಗದಲ್ಲೆಲ್ಲ ಏನಂತಾರೆ ಈ ಸರ್ಕಲ್ಗೆ? ಮತ್ತೆ ಈ ಇನ್ನು 3-4 ದಿವಸಗಳು, ಯಾಕೆಂದ್ರೆ ಪ್ರತಿದಿನ ಅಲ್ಲಿಗೆ ಬರೋರ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ. ಅವರೆಲ್ಲರಿಗೂ ಕೂಡ ಎಲ್ಲ ವ್ಯವಸ್ಥೆಗಳು ಸಿಗ್ತಾ ಇದೆಯಾ, ಆಗ್ತಾ ಇದೆಯಾ? ಎಸ್ ಹರೀಶ್, ಖಂಡಿತವಾಗಿಯೂ ಇಲ್ಲಿನ ಈ ದೃಶ್ಯಾವಳಿಗಳು, ಇದು ಸಂಪೂರ್ಣ ಯಾವುದು ಸರ್ಕಲ್ ಅಲ್ಲ, ಇದು ರಾಮಪಥದಿಂದ ರಾಮ ಮಂದಿರ, ಮುಖ್ಯವಾಗಿ ರಾಮ ಮಂದಿರ ಏನಿರ್ತಕ್ಕಂಥದ್ದು ಅದನ್ನ ಸಂಪರ್ಕಿಸುವಂತಹ ರಸ್ತೆ. ಮೊದಲು ತುಂಬಾ ಕಿರಿದಾಗಿದ್ದಂತಹ ರಸ್ತೆ ಇದಾಗಿತ್ತು. ಆದ್ರೆ ಈಗ ಈ ಬಾರಿ ಇಲ್ಲಿ ಕಾಶಿಯಲ್ಲಿ ಮಾಡಿದಂತಹ ಕಾರಿಡಾರ್ಗಳನ್ನ ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಇನ್ನು ಈ ಭಾಗದಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ವಿಐಪಿಗಳು ಅಥವಾ ವಿವಿಐಪಿಗಳು ಬರುವಂತವರಿಗೆ, ಅಥವಾ ಈ ವೀಲ್ ಚೇರ್ ನಲ್ಲಿ ಬರುವಂತವ್ರು, ಅಥವಾ ಬ್ಯಾಟರಿ ವೆಹಿಕಲ್ ಗಳನ್ನು ಯಾರಿಗೆ ನಡೆಯೋಕಾಗದೇ ಇರುವಂತವ್ರು ಬಳಸ್ತಾರೆ, ಅಂತವರಿಗಾಗಿ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸುಮಾರು ಒಂದು 8
800 ಮೀಟರ್ ಇದೆ ರಾಮಪಥದಿಂದ ರಾಮ ಮಂದಿರದ ಪ್ರಮುಖ ಪ್ರವೇಶ ಭಾಗ ಏನಿರುತ್ತಲ್ಲ Okay. ಅಲ್ಲಿವರೆಗೆ ಈ ಒಂದು 800 ಮೀಟರ್ ಅಷ್ಟು ದೂರಕ್ಕೆ ಈ ಒಂದು ರಸ್ತೆಯನ್ನ ಮಾಡಿರುವಂತದ್ದು. Yes. ಈ ರೀತಿ ಅಂತ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ಅಂದ್ರೆ ಮೂಲಭೂತವಾಗಿ ಇನ್ನೊಂದಿಷ್ಟು Correct. ಕೆಲಸಗಳು ಆಗ್ಬೇಕು. ಅದು ಆಗುವಂತ ಅಂದ್ರೆ ಈಗಾಗಲೇ ಆ ವೇಗ ಪಡ್ಕೊಂಡಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ವಿಕ್ರಮ್ ಕುಮಾರ್. ಈ ಕ್ಷಣದ ಮುಂಜಾನೆಯ ಅಯೋಧ್ಯೆ ದೃಶ್ಯವನ್ನ ನಮಗೂ ತೋರಿಸಿ ಅಪ್ಡೇಟ್ ಮಾಡಿದ್ದಕ್ಕೆ. ಅಫ್ಕೋರ್ಸ್ ಪ್ರತಿನಿತ್ಯ ಪ್ರತಿಕ್ಷಣ ಅಲ್ಲಿನ ಎಲ್ಲ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡೋದಕ್ಕೆ ವಿಸ್ತಾರ ನ್ಯೂಸ್ ಟೀಮ್ ನಾವಂತೂ ಸಜ್ಜಾಗಿದ್ದೀವಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.